ಹೇ ಗಾಯ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಶ್ರೀ ವ್ಲಾಗ್ಸ್. ಇವತ್ತು ನಾನು ಕುಕಿಂಗ್ ವಿಡಿಯೋ ದೊಡ್ಡ ಮಾಸ್ಟರ್ ಶೆಫ್ ರೇಂಜಿಗೆ ಚಾಕುನೇನೆ ಎತ್ಕೊಬಿಟ್ಟೆ. ಆಮೇಲೆ ನೆನಪಾಯಿತು ಈರುಳ್ಳಿ ಕಟ್ ಮಾಡಬೇಕು ಅಂತ. ನೋಡಿದ್ರೆ ಟೊಮ್ಯಾಟೋನೇ ಇರಲಿಲ್ಲ. ಈ ಮಣ ಅಂತ ಉರಿಯೋ ಬಿಸಿಲಲ್ಲಿ ಬ್ಲ್ಯಾಕ್ ಜಾಕೆಟ್ ಹಾಕ್ಕೊಂಡು ಓಡೋದೆ ನಾನು ಮಾರ್ಕೆಟಿಗೆ. ಟೊಮ್ಯಾಟೋನ ಹುಡುಕ್ತಿದ್ದೆ, ಆದರೆ ಇಲ್ಲಿ ಟೊಮ್ಯಾಟೋನ ನೋಡಿ ಸ್ಮೈಲ್ ಮಾಡ್ತಿತ್ತು. ಅದರಿಂದ ಒಂದಷ್ಟು ಟೊಮ್ಯಾಟೋನ ಎತ್ತಿ ಹಾಕ್ಕೊಂಡು ಅಂಕಲಿಗೆ ಕೊಟ್ಟೆ. 1/4 kg ಟೊಮ್ಯಾಟೊ 10 ರೂಪಾಯಿಗೆ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಸೇರಿ 20. ಹಾಗೆ ಹನುಮಪ್ಪ ಸಿಕ್ಕಿದ್ರು, ಅವರಿಗೆ ನಮಸ್ತೆ ಹೊಡ್ಕೊಂಡು ನೋಡಿ 20 ರೂಪಾಯಿಗೆ ನಾನು ಎಷ್ಟೆಲ್ಲ ತಂದಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ಕುಕಿಂಗ್ ಇನ್ PG. ಸೊ ಈರುಳ್ಳಿ ಕಟ್ ಮಾಡಬೇಕು ಗೈಸ್. ಈರುಳ್ಳಿ ಕಟ್ ಮಾಡ್ಬೇಕಾದ್ರೆ ನಮ್ಮ ಮನೇಲಿ ಬೈದಾಗಲೂ ನನಗೆ ಇಷ್ಟು ಅಳು ಬಂದಿರಲಿಲ್ಲ. ಈರುಳ್ಳಿ ಕಟ್ ಮಾಡಬೇಕಾದ್ರೆ ಅಷ್ಟು ಅಳ್ತೀನಿ. ನೋಡಿ ಎಲ್ಲ ರೆಡಿಯಾಗಿದೆ ಕಟ್ ಮಾಡಿದ್ದು. ಸೊ ಊರಿಂದ ನುಗ್ಗೆ ಸೊಪ್ಪು ತಂದಿದ್ದೆ, ನುಗ್ಗೆ ಸೊಪ್ಪು ಹಾಕಿ ಪಲ್ಯ ಮಾಡ್ತಾಯಿದ್ದೀನಿ. ಸೊ ಸಾಸಿವೆ ಎಣ್ಣೆ ಹಾಕೋಬೇಕು, ಸಾಸಿವೆ ಹಾಕೋಬೇಕು, ಆಮೇಲೆ ಉದ್ದಿನ ಬೇಳೆ, ನೆಕ್ಸ್ಟು ಕಡಲೆಬೀಜ. ನಮ್ಮ ತುಮಕೂರವರು ಸ್ವಲ್ಪ ಎಲ್ಲದಕ್ಕೂ ಕಡಲೆಬೀಜ, ಅವರಿಗೆಲ್ಲ ಕಡಲೆಬೀಜ ಅಂದರೆ ತುಂಬ ಇಷ್ಟ. ಸೊ ಆನಿಯನ್ ಹಾಕೊಳ್ಳಿ, ಆನಿಯನ್ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಸೊ ಮಿಕ್ಸ್ ಮಾಡ್ಕೋಬೇಕು. ನನಗೆ ಯಾಕೋ ಆಯಿಲ್ ಕಡಿಮೆ ಅನ್ನಿಸ್ತು, ಅದಕ್ಕೆ ಮತ್ತೆ ಹಾಕ್ಕೊಂಡೆ. ಇದೆಲ್ಲ ಟಿಪ್ಸು ಗೈಸ್, ಬಿಗಿನರ್ಸ್ದು, ಕುಕ್ಕಿಂಗ್ ಬಿಗಿನರ್ಸ್ದು ಟಿಪ್ಸು. ಯಾರು ಟ್ರೈ ಮಾಡಿಬಿಡಿ. ಆಮೇಲೆ ಟೊಮ್ಯಾಟೊ ಹಾಕ್ಕೊಂಡು ಮಿಕ್ಸ್ ಮಾಡಿ ಈ ಥರ ಮುಚ್ಚಿಡಬೇಕು. ಸೊ ಅಮ್ಮ ಹೇಳಿದರೆ ಮುಚ್ಚಿಡಬೇಕು ಟೊಮ್ಯಾಟೊ ಹಾಕಿದ್ಮೇಲೆ. ಆಮೇಲೆ ತೊಗೊಂಡು ಮಿಕ್ಸ್ ಮಾಡಿ ಮತ್ತೆ ಸೊಪ್ಪು ಮತ್ತು ತರಕಾರಿ ನಿಮಗೆ ಏನು ಬೇಕಿರುತ್ತೆ ಅದನ್ನು ಹಾಕ್ಕೋಬೇಕು. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮ್ಮ ಎಲ್ಲ ಮಸಾಲ ಕಲೆಕ್ಷನ್ಸ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅಯ್ಯೋ, ಅರಿಶಿನ ಸ್ವಲ್ಪ ಜಾಸ್ತಿ ಬಿತ್ತು, ಇರಲಿ ಪರವಾಗಿಲ್ಲ, ಇಟ್ಸ್ ಓಕೆ. ಆಮೇಲಿಂದ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ನುಗ್ಗೆ ಸೊಪ್ಪಿನ ಪಲ್ಯ ಆಗೋಯ್ತು. ಇವಾಗ ಪಲ್ಯ ಜೊತೆಗೆ ಏನಾದರೂ ಬೇಕಲ್ವಾ, ಅದಕ್ಕೆ ಅಂತ ನಾನು ಮಾಡ್ಕೋತಾ ಇರೋದೇ ದೋಸೆ. ಒಂದು ಪ್ಯಾನ್ ಇಟ್ಟು ಅದು ಬಿಸಿ ಆಗಬೇಕು. ಹಾಗೆ ಅಮ್ಮ ಮಾಡಿಕೊಟ್ಟಿರೋ ದೋಸೆ ಇದನ್ನ ಹಿಂಗೆ 1-2 ಸಲ ಅನ್ನಬೇಕು. ಆಮೇಲೆ ನಂಗೆ ಅದು ನೆನಪಾಯಿತು. ರೊಟ್ಟಿ ಹಬ್ಬದ ನೋಡ್ತಿದ್ದಾಗ ಒಂದು ಟೈಮಲ್ಲಿ ನಮ್ಮಮ್ಮ ಯಾವಾಗಲೂ ಹೇಳ್ತಿದ್ರು, ರೊಟ್ಟಿ ಕಾಸ್ಕೊಬಂದು ಇಡ್ತೀನಿ ನಿಮಗೆ ಅಂತ. ಇದು ನೋಡಿ ನಾನು ಎಷ್ಟು ಚೆನ್ನಾಗಿ ದೋಸೆ ಹಾಕ್ತಿದ್ದೀನಿ. ನಾನು ಅಂದ್ಕೊಂಡೇ ಇರಲಿಲ್ಲ ನಾನು ಎಷ್ಟು ಚೆನ್ನಾಗಿ ದೋಸೆ ಹಾಕ್ತಿದ್ದೀನಿ ಅಂತ ಹೇಳಿ. ಗೈಸ್, ಇದಕ್ಕೆಲ್ಲ ಕಾರಣ ನಮ್ಮ ಹಳೆ PG ಆಂಟಿ ಗೈಸ್. ಅರ್ಧ ಗಂಟೆ ನಿಲ್ಲಿಸ್ತಿದ್ರು 2 ದೋಸೆಗೆ. ಪಾಪ ಆದರೂ ಬಿಸಿ ಕೊಡ್ತಿದ್ರು. ಈಗ ದೋಸೆನ ಆ ಕಡೆಯಿಂದ ಈ ಕಡೆಯಿಂದ ಹಾಕಿದ್ರೆ ಹೋಗಿ ಮುಗ್ದೋಯ್ತು ದೋಸೆ. ನನಗೆ ಇನ್ನೊಂದು ದೋಸೆ ಬೇಕಿತ್ತು. ಸೊ ನಾನು ಮತ್ತೆ ದೋಸೆ ಹಾಕೋತಾ ಇದ್ದೀನಿ. ಸೊ ದೋಸೆ ಜೊತೆಗೆ ನಾವು ಗೊತ್ತಲ್ಲ, ಹೆಣ್ಮಕ್ಳು ಡೆಕೋರೇಷನಲ್ಲಿ ನಮಗೆ ಫಸ್ಟ್ ಪ್ಲೇಸು. ಸೊ ಆ ಡೆಕೋರೇಷನ್ಗೆ ಅಂತ ನಾನು ಯೂಸ್ ಮಾಡ್ತಿರೋದು ಕೊತ್ತಂಬರಿ ಸೊಪ್ಪು. ಸೊ ಹಾಕಿ ಸ್ವಲ್ಪ ಎಲ್ಲ ಡೆಕೋರೇಷನ್ ಮಾಡಿ ಆಯಿಲೆಲ್ಲ ಹಾಕಿಬಿಟ್ಟು, ಸೊ ಮತ್ತು ಇದೂ ಸ್ವಲ್ಪ ಬ್ರೌನ್ ಕಲರ್ ಎಲ್ಲ ಬಂದಮೇಲೆ ಎತ್ಬಿಟ್ಟು ಆ ಕಡೆಗೆ ಈ ಕಡೆಗೆ ಅಂತ ಮಾಡಿದ್ರೆ, ಸೊ ಇವಾಗ ದೋಸೆ ಮತ್ತು ನುಗ್ಗೆ ಸೊಪ್ಪಿನ ಪಲ್ಯ ರೆಡಿ ಆಯಿತು. ಸೊ ಇವಾಗ ಏನಿದ್ರು ತಿನ್ನೋದೇ. ಬನ್ನಿ ತಿಂದು ಹೇಗಿದೆ ಅಂತ ನೋಡಿ ಹೇಳ್ತೀನಿ. ಸೊ ಆ್ಯಕ್ಚುಲಿ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಸೊ ತಿಂದೆ, ಸೂಪರಾಗಿತ್ತು ಗೈಸ್. ಬಟ್ ಆದರೆ ಸ್ವಲ್ಪ ಉಪ್ಪು ಜಾಸ್ತಿ ಆಗಿಬಿಟ್ಟಿತ್ತು. ತಿಂದು ನಾನು ಇನ್ನೂ ಜೀವಂತವಾಗಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.